ಹಿಂದೂಗಳ ಮೇಲೆ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರೇ ಅಮಾನುಷವಾಗಿ ಹಲ್ಲೆ ಮಾಡಿದ್ರೆ ಅದು ಹಿಂದೂಗಳ ಮೇಲಿನ ದೌರ್ಜನ್ಯ ಅಲ್ವಾ? ಬಿಜೆಪಿ ಶಾಸಕರ ಪುತ್ರನೇ ದೇವಾಲಯಕ್ಕೆ ನುಗ್ಗಿ ಅರ್ಚಕರ ಮೇಲೆ ದಾಳಿ ಮಾಡಿದಾಗ ಹಿಂದೂಗಳು ಅಪಾಯದಲ್ಲಿ ಇಲ್ವಾ? ಮಧ್ಯಪ್ರದೇಶದಲ್ಲಿ ಜೈನ ಮುನಿಗಳ ಮೇಲೆ ಭೀಕರ ಹಲ್ಲೆ ಮಾಡಿದ್ದು ಯಾಕೆ ದೇಶಾದ್ಯಂತ ಚರ್ಚೆ ಆಗಲಿಲ್ಲ? ಯಾಕೆ ಬಿಜೆಪಿ ಐಟಿ ಸೆಲ್ ಮಡಿಲಾ ಮೀಡಿಯಾಗಳು ಮಧ್ಯಪ್ರದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೀತಿದೆ ಅಂತ ಅರ್ಚಾಡ್ತಾ ಇಲ್ಲ? ಹಿಂದೂಗಳು ಅಪಾಯದಲ್ಲಿದ್ದಾರೆ. ಮತ್ತೆ ಇದೇ ಮಾತನ್ನ ಬಿಜೆಪಿಯವರು ಸಂಘ ಪರಿವಾರದವರು ಹೇಳ್ತಾ ಬಂದಿರುವುದನ್ನ ಕಳೆದ ಹಲವಾರು ವರ್ಷಗಳಿಂದ ಕೇಳ್ತಿದ್ದೀವಿ. ಆದ್ರೆ ಹಿಂದೂಗಳು ನಿಜವಾಗಿಯೂ ಯಾರಿಂದ ಅಪಾಯದಲ್ಲಿದ್ದಾರೆ? ಕಳೆದ ಕೆಲವು ವರ್ಷಗಳಿಂದ ನಡೀತಿರುವ ಘಟನೆಗಳನ್ನ ನೋಡಿದ್ರೆ ವಾಸ್ತವದಲ್ಲಿ ಹಿಂದೂಗಳಿಗೆ ನಿಜವಾದ ಅಪಾಯ ಅಂದ್ರೆ ಹಿಂದೂಗಳ ಹಿತೈಷಿಗಳು ಅಂತ ನಟಿಸುವ ಮತಾಂತರೇ ಆಗಿದ್ದಾರೆ. ಅವರು ಸನಾತನ ಧರ್ಮದ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾನೆ ಇರ್ತಾರೆ. ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಡಬಲ್ ಎಂಜಿನ್ ಸರ್ಕಾರಗಳ ಇರೋ ಕಡೆಯಲ್ಲೆಲ್ಲ ಇದೇ ಆಗ್ತಿರೋದನ್ನ ನೋಡಿದ್ರೆ ವಾಸ್ತವ ಏನು ಅನ್ನೋದು ಅರ್ಥ ಆಗತ್ತೆ. ಅಲ್ಲಿ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರೇ ಹಿಂದೂಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ದಾರೆ. ಬಿಜೆಪಿ ಆಡಳಿತ ಇರುವ ಮಧ್ಯಪ್ರದೇಶದಲ್ಲಿ ಕಳೆದ 3 ದಿನಗಳಲ್ಲಿ 2 ಘಟನೆಗಳು ವರದಿಯಾದವು. ಹಿಂದೂಗಳು ದೇವಾಲಯಗಳ ಒಳಗೆ ಕೂಡ ಸುರಕ್ಷಿತವಾಗಿಲ್ಲ ಅನ್ನೋದನ್ನ ಆ ಘಟನೆಗಳು ಸ್ಪಷ್ಟವಾಗಿ ತೋರಿಸುತ್ತೆ. ದೇವಾಲಯದ ಆವರಣದ ಒಳಗೆ ದೇವಾಲಯದ ಅರ್ಚಕರು, ಸಾಧುಗಳು, ಸಂತರು ಮತ್ತು ಋಷಿಗಳನ್ನು ಕೂಡ ಥಳಿಸಿ ಕಿರುಕುಳ ನೀಡಲಾಗ್ತಿದೆ. ಮತ್ತವರಿಗೆ ಕಿರುಕುಳ ನೀಡೋರು, ಹೊಡೆಯೋರು, ಬೆದರಿಕೆ ಹಾಕೋರು ತಮ್ಮನ್ನ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ಳೋ ಬಿಜೆಪಿಯವರು ಅಥವಾ ಸಂಘ ಪರಿವಾರದವರು. ಹೀಗೆ ಅಮಾಯಕರ ಮೇಲೆ ದಾಳಿ ಮಾಡೋರಲ್ಲಿ ಹೆಚ್ಚಿನವರು ಬಿಜೆಪಿ ಜೊತೆನೇ ಸಂಬಂಧ ಹೊಂದಿದ್ದಾರೆ. ಮಧ್ಯಪ್ರದೇಶದಲ್ಲಿ ನಡೆದ 2 ಘಟನೆಗಳನ್ನ ನಾವಿಲ್ಲಿ ಗಮನಿಸಬೇಕು. ಮೊದಲೇದು ದೇವಾಸ್ನಲ್ಲಿ ನಡೆದ ಘಟನೆ. ದೇವಾಸ್ನಲ್ಲಿ ಮಾ ಚಾಮುಂಡಾ ಟೇಕರಿ ದೇವಸ್ಥಾನ ಇದೆ. ಶುಕ್ರವಾರ ರಾತ್ರಿ ಕೆಲವರು ಹಲವಾರು ವಾಹನಗಳೊಂದಿಗೆ ಅಲ್ಲಿಗೆ ಬಂದ್ರು. ಆಗ ರಾತ್ರಿ 12:40 ಆಗಿತ್ತು. ಶಯನ ಆರತಿಯ ನಂತರ ದೇವಾಲಯದ ಬಾಗಿಲುಗಳನ್ನು ಮುಚ್ಚೋದು ಸಂಪ್ರದಾಯ. ಬಾಗಿಲು ಮುಚ್ಚಿದ ನಂತರ ಯಾರೂ ಮಾತೆಯ ದರ್ಶನವನ್ನ ಪಡೆಯುವಂತಿಲ್ಲ. ಆದರೆ ಬಿಜೆಪಿ ಜೊತೆ ನಂಟು ಹೊಂದಿದ್ದ ಆ ಗುಂಪಿನಲ್ಲಿ ಇಂದೋರ್ ಶಾಸಕ ರಾಕೇಶ್ ಅಲಿಯಾಸ್ ಗೋಲು ಶುಕ್ಲಾ ಅವರ ಮಗ ರುದ್ರಾಕ್ಷ ಶುಕ್ಲಾ ಕೂಡ ಇದ್ದ. ಆ ಗುಂಪು ಬಲವಂತವಾಗಿ ದೇವಾಲಯದ ಬಾಗಿಲುಗಳನ್ನು ತೆರೆಸಿತು. ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಬಿಜೆಪಿ ಶಾಸಕರ ಮಗ ತನ್ನ ಸಂಘಿ ಸ್ನೇಹಿತರೊಂದಿಗೆ ಸೇರ್ಕೊಂಡು ಅರ್ಚಕರನ್ನ ಬೆದರಿಸಿ ದೇವಸ್ಥಾನದ ಬಾಗಿಲು ತೆಗೆಸಿದ್ದು ಹೇಗೆ ಅನ್ನೋದನ್ನ ತಿಳಿಬಹುದು. ಈ ಘಟನೆಯ ಬಗ್ಗೆ ಮರುದಿನ ದೇವಸ್ಥಾನದಲ್ಲಿ ಮಾಹಿತಿ ತಿಳಿದು ಬಂತು. ಅರ್ಚಕ ಮಹೇಶ್ ನಾಥ್ ಮತ್ತು ಅವರ ಮಗ ಉಪದೇಶ್ ನಾಥ್ ದೇವಾಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಆದರೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಅವರು ಇಡೀ ದಿನ ಪೊಲೀಸರ ಬಳಿ ಮನವಿ ಮಾಡ್ತಾನೆ ಇದ್ರು. ಬಳಿಕ ವಿಡಿಯೋ ವೈರಲ್ ಆದ ತಕ್ಷಣ ಮಧ್ಯಪ್ರದೇಶ ಮತ್ತು ದೇಶಾದ್ಯಂತ ಇದರ ಬಗ್ಗೆ ಟೀಕೆಗಳು ಬರತೊಡಗಿದ್ವು. ಕೂಡಲೇ ಪೊಲೀಸರು ಎಲ್ಲವನ್ನ ಮರೆಮಾಚುವ ಯತ್ನ ಮಾಡತೊಡಗಿದ್ರು. ಬಿಜೆಪಿ ಶಾಸಕರ ಮಗನ ಬೆಂಗಾವಲು ಪಡೆಯ ಬಗ್ಗೆ ಪುರಾವೆಗಳಿದ್ದರೂ ದೇವಾಸ್ ಪೊಲೀಸರು ತಪ್ಪಿಸ್ಕೊಳ್ತಾನೆ ಇದ್ರು. ಈಗ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ದೇವಾಸ್ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ. ಇದೆಲ್ಲದರ ಬಳಿಕ ಸಿಸಿಟಿವಿ ಕ್ಲಿಪ್ನಲ್ಲಿ ಬಿಜೆಪಿ ಶಾಸಕರ ಮಗನ ಬೆಂಗಾವಲು ಪಡೆಯ ವಾಹನಗಳೇ ಕಾಣಿಸಲಿಲ್ಲ. ರುದ್ರಾಕ್ಷ ಶುಕ್ಲಾ ಅರ್ಚಕರ ಮೇಲೆ ಹಲ್ಲೆ ಮಾಡೇ ಇಲ್ಲ ಅಂತ ಹೇಳಲಾಯಿತು. ರುದ್ರಾಕ್ಷನನ್ನ ಈ ಪ್ರಕರಣದಿಂದ ಹೇಗಾದ್ರೂ ಉಳಿಸೋಕೆ ಪ್ರಯತ್ನ ನಡೆದೇ ಇತ್ತು. ರಾಜಕೀಯ ಒತ್ತಡದಿಂದಾಗಿ ಈ ಪ್ರಯತ್ನಗಳು 2 ದಿನಗಳ ಕಾಲ ನಿರಂತರವಾಗಿ ಮುಂದುವರಿತು. ಆದರೆ ಎಲ್ಲಾ ಮಾಧ್ಯಮ ಸಂಸ್ಥೆಗಳು, ಸಾರ್ವಜನಿಕರು ಮತ್ತು ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ರುದ್ರಾಕ್ಷ ಶುಕ್ಲಾ ಮತ್ತು ಆತನ ಕಾರನ್ನ ಸಿಸಿಟಿವಿ ದೃಶ್ಯಗಳಲ್ಲಿ ನೋಡಲಾಗಿದೆ ಅಂತ ಹೇಳತೊಡಗಿದ ಮೇಲೆ ಪೊಲೀಸರು ಆತನೂ ಸೇರಿದಂತೆ 7 ಮಂದಿ ವಿರುದ್ಧ ಎಫ್ಐಆರ್ ಹಾಕಬೇಕಾಯಿತು. ಸಾರ್ವಜನಿಕ ಒತ್ತಡ ಇಲ್ಲದೆ ಇದ್ರೆ ಮತ್ತು ಮಾಧ್ಯಮಗಳು ಈ ಸಾಕ್ಷ್ಯವನ್ನ ಮತ್ತೆ ತೋರಿಸದೆ ಹೋಗಿದ್ರೆ ಆಗ ಬಿಜೆಪಿ ಶಾಸಕ ಗೋಲು ಶುಕ್ಲಾ ಮಗ ಈ ಘಟನೆಯಿಂದ ಸ್ಪಷ್ಟವಾಗಿ ಪಾರಾಗ್ತಾ ಇದ್ದ. ಈ ಘಟನೆ ವಿಷಯ ಈಗ ದಿಲ್ಲಿವರೆಗೂ ಮುಟ್ಟಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಸಜ್ಜನ್ ಸಿಂಗ್ ವರ್ಮಾ ದೇವಾಸ್ಗೆ ಹೋಗಿ ಬಿಜೆಪಿ ಶಾಸಕ ಗೋಲು ಶುಕ್ಲಾ ಮಗ ಮತ್ತವನ ಸಹಚರರಿಂದ ಹಲ್ಲೆ ಮತ್ತು ಬೆದರಿಕೆಗೆ ಒಳಗಾದ ಅರ್ಚಕರ ಪಾದಗಳನ್ನು ತೊಳೆದಿದ್ದಾರೆ. ಬಿಜೆಪಿ ಆಳ್ವಿಕೆಯಲ್ಲಿ ಹಿಂದೂಗಳು ಕೂಡ ಸುರಕ್ಷಿತವಾಗಿಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಟೀಕಿಸಿದ್ದಾರೆ. ವಾಸ್ತವವಾಗಿ ಇಲ್ಲಿ ಸನಾತನದ ಹೆಸರಿನಲ್ಲಿ ರಾಜಕೀಯ ಮಾಡೋರಿಂದಲೇ ಹಿಂದೂಗಳಿಗೆ ಅಪಾಯ ಇದೆ ಅಂತ ಅವರು ಹೇಳಿದ್ದಾರೆ. ಸನಾತನ ಅಂತ ದೊಡ್ಡದಾಗಿ ಮಾತನಾಡೋ ಮಂದಿನೇ ಧರ್ಮವನ್ನ ಬಳಸಿಕೊಂಡು ದ್ವೇಷದ, ಅಗ್ಗದ ಮತ್ತು ಕೊಳಕಿನ ರಾಜಕೀಯ ಮಾಡ್ತಾರೆ. ಅವರಲ್ಲಿ ಕೆಲವರು ಸನಾತನ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಸ್ವಯಂ ಘೋಷಿತ ಧರ್ಮ ರಕ್ಷಕರ ಸೋಗಿನಲ್ಲಿ ಧರ್ಮವನ್ನ ನಾಶ ಮಾಡೋಕೆ ನಿಂತಿರುವ ಇಂಥ ಜನರಿಂದಾಗಿನೇ ಧರ್ಮ ಅಪಾಯದಲ್ಲಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್, ಕಮಲ್ನಾಥ್ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಈ ಘಟನೆ ಬಗ್ಗೆ ಟೀಕಿಸಿದ್ದಾರೆ. ಮತ್ತೊಂದು ಘಟನೆ ನಡೆದಿರೋದು ನೀಮಚ್ ಜಿಲ್ಲೆಯಲ್ಲಿ. ಅಲ್ಲಿನ ಕಚ್ಲಾ ಗ್ರಾಮದಲ್ಲಿ ಒಂದು ದೇವಾಲಯ ಇದೆ. ಅಲ್ಲಿ ಕೆಲ ಜೈನ ಮುನಿಗಳು ಶನಿವಾರ ರಾತ್ರಿ ವಿಶ್ರಾಂತಿ ಪಡಿತಾ ಇದ್ರು. ತೀರ್ಥಯಾತ್ರೆಗೆ ಹೋಗಿದ್ದ ಅವರು ದಾರಿಯಲ್ಲಿ ಹನುಮಾನ್ ದೇವಾಲಯದ ಹೊಸ್ತಿಲಲ್ಲಿ ವಿಶ್ರಾಂತಿ ಪಡಿತಿದ್ದಾಗ ರಾಜಸ್ಥಾನದ ಚಿತ್ತೂರ್ಗಢದಿಂದ ಕೆಲ ಸಮಾಜ ವಿರೋಧಿ ಶಕ್ತಿಗಳು ಮತ್ತು ಗೂಂಡಾಗಳು ಅಲ್ಲಿ ಬಂದ್ರು. ಅವರೆಲ್ಲ ತಮಗೆ ಆಗದ ಯಾರನ್ನೋ ಹುಡುಕ್ತಾ ಇದ್ರು. ಆ ದುಷ್ಕರ್ಮಿಗಳು ಜೈನ ಮುನಿಗಳನ್ನ ಹಣ ನೀಡುವಂತೆ ಪೀಡಿಸತೊಡಗಿದ್ರು. ಜೈನ ಮುನಿಗಳು ತಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿದಾಗ ಆ ಗೂಂಡಾಗಳು ಜೈನ ಮುನಿಗಳ ಮೇಲೆ ದಾಳಿ ಮಾಡಿದ್ರು.
ಅವರ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಲಾಯಿತು. ಹಲ್ಲೆ ಸಮಯದಲ್ಲಿ ಒಬ್ಬ ಜೈನ ಮುನಿ ಅಲ್ಲಿಂದ ತಪ್ಪಿಸ್ಕೊಂಡ್ರು. ಆ ಜೈನ ಮುನಿ ಓಡ್ ಹೋಗೋದನ್ನ ನೋಡಿದ ಗ್ರಾಮಸ್ಥರು ತಡೆದು ಕಾರಣ ಕೇಳಿದಾಗ ಈ ವಿಚಾರ ಬಯಲಿಗೆ ಬಂತು. ಘಟನೆ ಬಗ್ಗೆ ಗ್ರಾಮಸ್ಥರಿಗೆ ತಿಳಿದಾಗ ಅವರು ದೇವಾಲಯಕ್ಕೆ ಬಂದು ಉಳಿದ 2 ಮುನಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಆ ಹೊತ್ತಿಗೆ ಈ ದುಷ್ಕರ್ಮಿಗಳು ಜೈನ ಮುನಿಗಳ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದ್ರು. ಆ ಅಮಾಯಕ ಮುನಿಗಳ ಮೈ ಮೇಲೆ ಗಂಭೀರ ಗಾಯಗಳಾಗಿದ್ವು. ಅವರನ್ನ ಮರುದಿನ ಬೆಳಗ್ಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಜೈನ ಸನ್ಯಾಸಿಗಳ ಮೇಲೆ ದಾಳಿ ಮಾಡಿದ ಕೆಲ ದಾಳಿಕೋರರನ್ನ ಗ್ರಾಮಸ್ಥರು ಆ ಕ್ಷಣದಲ್ಲೇ ಹಿಡಿದಿದ್ರು. ಇತರರನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಈ ಎಲ್ಲ ಆರೋಪಿಗಳು ಹಿಂದೂಗಳೇ ಆಗಿದ್ದಾರೆ. ಹಾಗಾಗಿ ಬಿಜೆಪಿ, ಸಂಘ ಪರಿವಾರ, ಐಟಿ ಸೆಲ್, ಮಡಿಲ ಮೀಡಿಯಾಗಳು ಎಲ್ಲರೂ ಈ ಬಗ್ಗೆ ಗಪ್ಚುಪ್. ಎಲ್ಲೂ ಯಾವುದೇ ಆಕ್ರೋಶ, ಬೊಬ್ಬೆ, ಗಲಾಟೆ, ಪ್ರತಿಭಟನೆ ಏನೂ ಇಲ್ಲ. ಡಬಲ್ ಎಂಜಿನ್ ಸರ್ಕಾರ ಇರುವ ಮಧ್ಯಪ್ರದೇಶದಂತಹ ರಾಜ್ಯದಲ್ಲಿ ಹಿಂದೂ ಸಂತರು, ಋಷಿಗಳು, ಪುರೋಹಿತರು, ಮುನಿಗಳು, ಜೈನ ಮುನಿಗಳ ಮೇಲೆ ದಾಳಿ ನಡೀತಿದೆ. ಅವರು ಯಾರೂ ಸುರಕ್ಷಿತವಾಗಿಲ್ಲ. ಮಧ್ಯರಾತ್ರಿ ನಂತರ ದೇವಾಲಯಗಳನ್ನ ಬಲವಂತವಾಗಿ ತೆರೆಸಲಾಗ್ತಿದೆ. ಅರ್ಚಕರನ್ನ ಬೆದರಿಸಲಾಗತ್ತೆ, ಥಳಿಸಲಾಗತ್ತೆ. ತಂಪಾಡಿಗೆ ತಾವು ವಿಶ್ರಾಂತಿ ಪಡಿತಿದ್ರೆ ಅಂತ ಸನ್ಯಾಸಿಗಳ ಮೇಲೆ ವಿನಾಕಾರಣ ಹಲ್ಲೆ ಮಾಡಲಾಗ್ತಿದೆ. ನಿಜ, ಹಿಂದೂಗಳು ಅಪಾಯದಲ್ಲಿದ್ದಾರೆ. ಆದರೆ ಅಪಾಯ ಬೇರೆಯವರಿಂದಲ್ಲ, ಹಿಂದೂಗಳು ಮತ್ತು ಸನಾತನದ ಹೆಸರಿನಲ್ಲಿ ರಾಜಕೀಯ ಮಾಡ್ತಿರೋ ಜನರಿಂದಾಗಿನೇ ಹಿಂದೂಗಳು ನಿಜವಾಗಿಯೂ ಈಗ ಅಪಾಯದಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.